22ನೇದು ವಿಷ್ಟಪಾಧಿಪಾಯ ನಮ್ರ ವಿಷ್ಣವೇ ನಮಃ ಶಿವಾಯ ಶಿಷ್ಟವಿಪ್ರಹೃದ್ಗುಹಾಚರಿಷ್ಣವೇ ನಮಃ ಶಿವಾಯ ಇಷ್ಟವಸ್ತು ನಿತ್ಯತುಷ್ಟಜಿಷ್ಣವೇ ನಮಃ ಶಿವಾಯ ಕಷ್ಟನಾಶನಾಯ ಲೋಕಜಿಷ್ಣವೇ ನಮಃ ಶಿವಾಯ ವಿಷ್ಟಪಾಧಿಪಾಯ. ವಿಷ್ಟಪ ಅಂದರೆ ಲೋಕಗಳು, ಭುವನಗಳು. ಈ ಎಲ್ಲ ಲೋಕಗಳಿಗೂ ಸಹ ಅಧಿಪ ನೀನು ಒಡೆಯನಾದವನು. ಅಂತಹ ನಿನಗೆ ನಮಸ್ಕಾರ. ಅಷ್ಟೇ ಅಲ್ಲ, ನಮದ್ವಿಷ್ಣವೇ, ವಿಷ್ಣುವಿನಿಂದಲೂ ಸಹ ನೀನು ನಮಸ್ಕರಿಸಲ್ಪಟ್ಟವನು. ಹಾಗಿರುವ ಶಿವನಿಗೆ ನಮಸ್ಕಾರ. ಮತ್ತು ಶಿಷ್ಟ ವಿಪ್ರ ಹೃದ್ಗುಹಾಚರಿಷ್ಣವೇ, ಶಿಷ್ಟರಾದವರು ಅಂದರೆ ವೇದ ಮಾರ್ಗಾನುಯಾಯಿಗಳಾದಂತಹವರು ಶಿಷ್ಟರು ಅಂದರೆ. ಅಂತಹ ವಿಪ್ರ ಹೃತ್ ಗುಹ, ಅಂತಹ ವೇದಜ್ಞರ ಹೃದಯವೆಂಬ ಗುಹೆಯಲ್ಲಿಯೇ ನಿರಂತರವಾಗಿ ಸಂಚರಿಸುವವನೇ. ಅಂದರೆ ಅವರೆಲ್ಲರೂ ಸಹ ನಿನ್ನನ್ನು ಯಾವಾಗಲೂ ಧ್ಯಾನ ಮಾಡ್ತಿರ್ತಾರೆ. ಧ್ಯಾನ ಮಾಡ್ತಾ ಇರ್ತಾರೆ ಅಂದರೆ ನೀನು ಅವರಲ್ಲಿಯೇ, ಅವರ ಮನಸ್ಸಿನಲ್ಲಿ ನೀನು ಯಾವಾಗಲೂ ನೆಲೆಸಿರ್ತೀಯ. ಅಂತಹ ಶಿವಾಯ ನಮಃ. ಮತ್ತು ಇಷ್ಟವಸ್ತು ನಿತ್ಯ ತುಷ್ಟ ಜಿಷ್ಣವೇ. ಇಲ್ಲಿ ಜಿಷ್ಣು ಅಂದರೆ ಇಂದ್ರ ಅಂತ ಅರ್ಥ ಈ ಸಾಲಿನಲ್ಲಿರುವ ಜಿಷ್ಣು ಶಬ್ದಕ್ಕೆ. ಆ ಇಂದ್ರ ಯಾವ ಯಾವ ವಸ್ತುಗಳನ್ನು ಇಷ್ಟಪಡ್ತಾನೋ ಅದೆಲ್ಲವನ್ನೂ ಸಹ ಯಾವಾಗಲೂ ಕೊಡುವಂತಹವನು ನೀನು. ಹೀಗೆ ನಿನ್ನಿಂದ ಎಲ್ಲವನ್ನು ಪಡೆದ ಇಂದ್ರ ಸಂತೋಷವಾಗಿ ಇದ್ದಾನೆ. ಅಂತಹ ಇಂದ್ರನಿಗೆ ಸಂತೋಷವನ್ನು ಉಂಟು ಮಾಡಿದವಂತಹ ನಿನಗೆ ನಮಸ್ಕಾರ. ಮತ್ತು ಕಷ್ಟನಾಶನಾಯ, ನಿನ್ನನ್ನು ಆಶ್ರಯಿಸಿ ಬಂದವರಿಗೆ, ನೀನೇ ಶರಣು ಎಂದು ಬಂದವರಿಗೆ ಅವರ ಎಲ್ಲ ಕಷ್ಟಗಳನ್ನು ಸಹ ನೀನು ನಾಶ ಮಾಡಿಬಿಡ್ತೀಯ ಕ್ಷಣ ಮಾತ್ರದಲ್ಲಿಯೇ. ಅಂತಹ ಭಗವಂತನಾದ ನಿನಗೆ ನಮಸ್ಕಾರ. ಮತ್ತು ಲೋಕಜಿಷ್ಣವೇ, ಇಲ್ಲಿರುವಂತಹ ಜಿಷ್ಣು ಶಬ್ದಕ್ಕೆ ಜಯಶಾಲಿ ಅಂತ ಅರ್ಥ. ಎಲ್ಲ ಲೋಕಗಳನ್ನು ಸಹ ಗೆದ್ದವನೇ. ಅಂತಹ ಶಿವಾಯ ತೇ ನಮಃ.